ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ ಇದು. ನೋಡಿ, ನಾನು ತೊಗೊಂಡಿದ್ದ ವಸ್ತು ಇದು. ಇದ್ರ ಕಲರ್ ನೋಡಿ, ಇದು ಎಂಡ್ ಪ್ರಾಡಕ್ಟ್ ನೋಡಿ, ಕಲರ್ ನೋಡಿ, ಎಂಡ್ ಪ್ರಾಡಕ್ಟ್ ನೋಡಿ. ಇದೇ ಆ ಮ್ಯಾಜಿಕಲ್ ವಸ್ತು. ಸೊ ಯಾವುದು ಅಂತ ಗೊತ್ತಾಯ್ತಾ? ಮ್ಯಾಜಿಕಲ್ ವಸ್ತು ಕೆಮಿಕಲ್ ಫ್ರೀ ರೀ. 100-200 ಬಿಳಿ ಕೂದಲನ್ನ ನಿಮಿಷದಲ್ಲಿ ಕಪ್ ಮಾಡೋ ಜಾದು ಇದೆ ಇದು. ನೋಡೋಕೆ ಮಾತ್ರ ಬೆಳ್ಳಕ್ಕಿದೆ. ಎಂಡ್ ಪ್ರಾಡಕ್ಟ್ ನೋಡಿ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ರಿಚ್ ಲುಕ್ಸ್. ನಾನು ಹೇಮಾ. ಇದೊಂದು ವಸ್ತು ತಂದಿಟ್ಕೊಳ್ಳಿ, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಏನಿದು ಅಂತ ಹೇಳ್ತೀರಾ? ಬಾಳೆ ದಿಂಡು ಫ್ರೆಂಡ್ಸ್, ಗೊತ್ತಾಗ್ಲಿಲ್ವ ನಿಮಗೆ? ನೋಡಿ, ಆಮೇಲೆ ಏನೋ ಕೈ ಸಿಕ್ತು ಬಾಳೆ ದಿಂಡು, ಅಲ್ಲಿ ಬಾಳೆ ಮರ ಇದೆ ತಗೊಂಬಂದ್ವಿ. ಹಾಂ ಹೇಳ್ತೀನಿ, ಇದು ಯಾವ ಬಾಳೆ ದಿಂಡು? ಬಾಳೆ ದಿಂಡಲ್ಲೇ ಬಾಳೆಹಣ್ಣಲ್ಲೇ ನಮಗೆ ವೆರೈಟಿ ಇದೆ. ಬಾಳೆ ಮರದಲ್ಲಿ ಯಾವ ಹಣ್ಣಿನ ಮರದ ಬಾಳೆಹಣ್ಣು ತರಬೇಕು ಅನ್ನೋದೇ ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕೈಗೆ ಸಿಕ್ಕಿದ ಬಾಳೆಹಣ್ಣನ್ನ ತಂದು ಹಾಕಬೇಡಿ, ಏನೂ ಯೂಸ್ ಆಗೋಲ್ಲ ನಿಮಗೆ, ಆಯಿತಾ? ಸೊ ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ ಇದು. ಇದರ ರಸ ಹಾಕಿದ್ರೆ ಸಾಕು, ಒಂದೇ ದಿನದಲ್ಲಿ ನಿಮಗೆ 100-200 ಬಿಳಿ ಕೂದಲಿದ್ದ ಮಂಗ ಮಾಯ ಮಾಡಿಬಿಡುತ್ತೆ. ಕೇವಲ 10-15 ನಿಮಿಷದಲ್ಲಿ ಒಂದೇ ಅಪ್ಲಿಕೇಶನ್. ಇದು ಬಾಳೆ ದಿಂಡು, ಬನಾನಾ ಸ್ಟೆಮ್. ಯಾವುದು ತಗೋಬೇಕು, ಎಷ್ಟು ಹಾಕಬೇಕು, ಯಾರ್ಯಾರು ಉಪಯೋಗಿಸ್ಕೋಬೋದು, ಮಿಡಲ್ ಸ್ಕೂಲು, ಹೈಸ್ಕೂಲು, ವಯಸ್ಸಾದವ್ರು ಹಾಕ್ಬೋದಾ, ಇದಕ್ಕೆಲ್ಲ ಉತ್ತರ ಇವತ್ತಿನ ವೀಡಿಯೋಲಿದೆ. ಎಷ್ಟೊತ್ತು ಬಿಡಬೇಕು ಹೇಳ್ಬಿಟ್ಟಿದ್ದೀನಿ, 10 ನಿಮಿಷ ಅಂತ. ಇದನ್ನು ಯಾವ ಜೊತೆ ಮಿಕ್ಸ್ ಮಾಡಬೇಕು ಅದು ಸೀಕ್ರೆಟ್. ಒಂದು ಸ್ಟ್ರಾಂಗ್ ಪವರ್ಫುಲ್ ವಸ್ತು ಇದೆ ಇದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ. ಮೆಹಂದಿ, ಖಂಡಿತವಾಗ್ಲೂ ಮೆಹಂದಿ ಎಲ್ಲ ಉಪಯೋಗಿಸ್ಬೇಡಿ ಇಲ್ಲಿ, ಅವೆಲ್ಲ ವರ್ಕ್ ಆಗೋದೇ ಇಲ್ಲ. ಸೊ ಆ ಸ್ಟ್ರಾಂಗ್ ಪುಡಿ ಯಾವುದು ಅಂತ ಹೇಳ್ತೀನಿ, ಓಕೆನಾ? ಕಾಯ್ತಾ ಇರಿ, ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿಬಿಡಿ ಹೇಮಾ ಹೇಳಲಿಲ್ಲ ಅಂತ. ಸೊ ಒಂದೇ ಅಪ್ಲಿಕೇಶನ್, ಎಷ್ಟು ಟೈಮ್ ಹೇಳಿದೆ? 10 ನಿಮಿಷ, ಆಯಿತಾ? ಇದು ಯಾರ್ಯಾರು ಉಪಯೋಗಿಸ್ಕೋಬೋದು ಹೇಳ್ತೀನಿ ವೀಡಿಯೋಲಿ. ಇದು ಯಾವ ರೀತಿ ಮಾಡೋದು ಅದು ಇವತ್ತಿನ ವೀಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಫಸ್ಟ್ ಈ ಬಾಳೆ ದಿನ ನೋಡ್ಕೊಂಬಿಡಿ ಯಾವ ರೀತಿ ಇದೆ ಅಂತ. ಓಕೆ, ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ರಿಚ್ ಲುಕ್ಸ್. ನಾನು ಹೇಮಾ. ನೋಡಿ, ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ, ಬೇಕಾದರೆ ಗ್ಲೌಸ್ ಹಾಕ್ಕೊಳ್ಳಿ, ಯಾಕಂದರೆ ಇದು ಕಪ್ಪಗಾಗುತ್ತೆ. ಸೊ ನಿಮ್ಗೆ ಇದು ತೆಗಿಯೋಕ್ಕಾಗ ನೋಡಿ, ಇದು ತುಂಬ ಲೇಯರ್ಸ್ ಇರುತ್ತೆ, ಆಯಿತಾ? ಅಂಗಡಿಯವ್ರನ್ನೇ ಕೇಳಿಬಿಡಿ, ಒಂಚೂರು ಕಟ್ ಮಾಡಿ ಕೊಟ್ಬಿಡಿ ಅಂತ. ಸೊ ನಾನು ರೆಗ್ಯುಲರಾಗಿ ಇದೆಲ್ಲ ಯೂಸ್ ಮಾಡ್ತೀನಿ ಕುಡಿಯೋದಕ್ಕೆ. ಸೊ ಅಂಗಡಿಯವ್ರ ಪರಿಚಯ ನನಗೆ. ಸೊ ಹೇಳಿದ ತಕ್ಷಣ ಇಷ್ಟು ನೀಟಾಗಿ ಕಟ್ ಮಾಡಿಕೊಟ್ಬಿಡ್ತಾರೆ ನನಗೆ, ಒಂದೇ ಲೇಯರು. ಸೊ ಇದನ್ನು ಎಸಿಬೇಡಿ ಫ್ರೆಂಡ್ಸ್, ಹೇಳ್ತೀನಿ, ಇದು ರೆಮಿಡಿ ಇದೆ, ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ? ಈಗ ನೋಡಿ, ಇದು 4 ಥರ ಬರುತ್ತೆ. ಇದೇ ಬೇಕಾಗಿರೋದು. ಇದರಿಂದ ತಗೊಂಬಿಡೋಣ, ಕಪ್ಪಗಾಗಿದೆ. ಓಕೆ, ಇದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ತೆಗಿಬೇಕು. ಅದಕ್ಕೆ ಮುಂಚೆ ಹೇಳ್ತೀನಿ, ಮಿಕ್ಸಿಗೆ ಹಂಗೆ ಹಾಕಿದ್ರೆ ನಿಮಗೆ ಅದು ನಾರ್ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಜ್ಯೂಸ್ ಯಾವ ರೀತಿ ತೆಗೆಯೋದು ಅಂತ. ಗೊತ್ತಿಲ್ಲದಿರೋರಿಗೆ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲೊಂದು ಎನ್ಸೈಮ್ ಇದೆ, ಅದು ರಾಮಬಾಣ. ನಿಮಗೆ ನೋಡಿ, ಈ ನಾರೆಲ್ಲ ಈ ರೀತಿ ಬಂದ್ಬಿಡುತ್ತೆ, ನಿಮ್ಗೊಳ್ಳೆ ಕಬ್ಬು ಕಡ್ದಂಗೆ ಇರುತ್ತೆ ಇದು, ಆಯಿತಾ? ಇದು ಯೂಸ್ ಆಗುತ್ತೆ. ನೋಡಿ, ಓಕೆ, ಈಗ ಇದನ್ನು ಮಿಕ್ಸಿಗೆ ಹಾಕೋತೀನಿ. ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, 2-3 ನಿಮಿಷ ಅಷ್ಟು ಆಗಿಲ್ಲ, ಅಷ್ಟು ಬೇಗ ಕಪ್ಪಗಾಗ್ತಾ ಬರ್ತಿದೆ ಇದು. ನೋಡಿ, ಕಲರೇ ಚೇಂಜ್ ಆಗೋಯ್ತು. ಓಕೆ, ಈಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೆ ನೀರು ಏನೂ ಹಾಕಬಾರ್ದು ಇದಕ್ಕೆ. ಮಿಕ್ಸಿಲೂ ಅಷ್ಟೇ ಒಂದೇ ಸಲ ಆಡಿಸ್ಬಾರ್ದು ಫ್ರೆಂಡ್ಸ್, ಮಿಕ್ಸಿ ಹೊಟ್ಟೋಗುತ್ತೆ. ನೋಡಿ, ನಾನು ಹಾಕಿದಾಗಾದ್ರೆ ನಿಮ್ಗೆ ಒಂಚೂರು ಕಲರ್ ಗೊತ್ತಾಗ್ತಿತ್ತು, ಇದೆಲ್ಲ ಕಪ್ಪುಗೆ ಕೂತ್ಕೊಂಡಿದೆ. ಓಕೆ, ಈಗ ಏನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರೊಸೀಜರು, ಬಾಣಲಿನೇ ಹಾಕಬೇಕು. ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಇನ್ನೂ ಸ್ವಲ್ಪ ಬಿಟ್ಟರೆ ಇದು ಕಪ್ಪಗಾಗಿ ನನ್ನ ಕೈಯೆಲ್ಲ ಕಪ್ಪಗಾಗೋಗುತ್ತೆ. ರಸನ ಒಂಚೂರು ನೀರು ಹಾಕಿಲ್ಲ, ಸೊ ಅದರಲ್ಲೇ ನೀರು ಬಿಟ್ಕೊಂಡು ನೋಡಿ ಎಷ್ಟು ಕಪ್ಪಗಾಗೋಯ್ತು. ನಾವು ತಗೊಂಡಾಗ ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಆಗೋಗಿದೆ ನೋಡಿ.
ಸೊ ಅಂಥದ್ದು ನಿಮ್ಮ ಕೂದಲು ಕಪ್ಪಗಾಗಲ್ವಾ ಹೇಳಿ. ನಾವು ತಗೊಂಡಾಗ ಈ ವಸ್ತು ಈ ಕಲರ್ ಇತ್ತು ಆಯಿತಾ, 2-3 ನಿಮಿಷದಲ್ಲಿ ಈ ಕಲರ್ಗೆ ಬಂದ್ಬಿಟ್ಟಿದೆ. ಇರಿ ಇನ್ನೊಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. 2-3 ನಿಮಿಷದಲ್ಲಿ ಈ ಕಲರ್ ಬಂದ್ಬಿಟ್ಟಿದೆ ಈ ವಸ್ತು. ತಗೊಂಡು 5 ನಿಮಿಷದಲ್ಲಿ ಈ ಥರ ಇತ್ತು ಆಯಿತಾ. ಅದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳ್ತೀನಿ ನಾನು. ಹಾಕ್ಕೊಂಡ್ರಾ ಪೂರ ತಕ್ಕೊಂಬಿಡಿ ಆಯಿತಾ. ಇದು ವೇಸ್ಟೇ ನೋಡಿ, ಇದು ಕಲರ್ ಹೆಂಗೆ ಚೇಂಜ್ ಆಗ್ತಾ ಇದೆ ಆಯಿತಾ. ಈಗ ನಾನು ಇದಕ್ಕೆ ನೋಡಿ ಈ ಪುಡಿ ಇದೇ ರಾಮಬಾಣ. ಇದು ಮೆಹಂದಿ ಅಂತೂ ಅಲ್ಲ ಓಕೆನಾ. ಹೇಳ್ತೀನಿ ಏನು ಈ ಪುಡಿ ಅಂತ. ಆಮೇಲೆ ಇದು ಕಲಸ ಅದು ಹೇಳ್ಕೊಟ್ಬಿಡ್ತೀನಿ ಆಯಿತಾ. ನೋಡಿ ಹಾಕಿದೆ 2 ಚಮಚ ಬಾಳೆದಿಂಡಿನ ರಸ, 2 ಚಮಚ ಈ ಪುಡಿ, ಮೆಹಂದಿ ಪುಡಿ ಎಲ್ಲ ಫ್ರೆಂಡ್ಸ್ ಹೇಳ್ತೀನಿ ಏನು ಅಂತ. ಕಲಸಿ ರಾತ್ರಿ ಬಿಟ್ಬಿಡಿ ಆಯಿತಾ. ಬೆಳಗ್ಗೆ ನೋಡಿ ಮ್ಯಾಜಿಕ್ಕು ಏನು ಮ್ಯಾಜಿಕ್ ಆಗುತ್ತೆ ಅಂತ. ನೀವು ಇದನ್ನು ಕ್ಲೋಸ್ ಮಾಡಿದ್ರೆ ಮ್ಯಾಜಿಕ್ ಆಗೋಲ್ಲ, ಇದು ಕ್ಲೋಸ್ ಮಾಡಿದ್ರೆ ಮಾತ್ರ ಮ್ಯಾಜಿಕ್ಕು ಓಕೆನಾ. ಸೊ ಇದು ರಾತ್ರಿ ಪ್ರೊಸೀಜರ್. ಬೆಳಗ್ಗೆ ಎದ್ದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ರಾಮಬಾಣ ಅಂತ. ಫ್ರೆಂಡ್ಸ್ ಇಡೀ ರಾತ್ರಿ ಬಿಟ್ಟಿದ್ವಿ. ಸೊ ಆಲ್ಮೋಸ್ಟ್ 12 ಅವರು. ಈಗ ಮ್ಯಾಜಿಕ್ ನೋಡೋಣ ಯಾವ ರೀತಿ ಇದೆ ಮ್ಯಾಜಿಕ್ಕು. ನೋಡಿ ಕಲರ್ ನೋಡಿ, ರಾತ್ರಿ ಆಲ್ಮೋಸ್ಟ್ ಗ್ರೀನಿಶ್ ಬ್ಲ್ಯಾಕ್ ಆಗೋಗಿತ್ತು ಅಲ್ಲ. ಈಗ ನೋಡಿ ಯಾವ ರೀತಿ ಇದೆ ಅಂತ ಬಣ್ಣ. ಸೊ ಇದು ನಿಮಗೆ ಗೊತ್ತಿದೆ, ಬಾಳೆದಿಂಡಲ್ಲಿ ಏನು ಕೆಮಿಕಲ್ ಇರೋಲ್ಲ. ಆ ಇಂಡಿಗೋಲಿ ಏನು ಕೆಮಿಕಲ್ ಇರುತ್ತೆ. ಇಂಡಿಗೋ ಸುಮಾರು ಜನ ಕೆಮಿಕಲ್ ಅಂದ್ಕೊಂಡಿದ್ದಾರೆ, ಅದು ಕೆಮಿಕಲ್ ಅಲ್ಲ. ಇಂಡಿಗೋ ಒಂದು ಎಲೆ. ಇವಾಗ ಮೆಹಂದಿ ಎಲ್ಲ ಹೆಂಗೆ ಎಲೆ ಅಂತಿರೋ ಮರದ ಎಲೆ, ಇಂಡಿಗೋ ಇಸ್ ಆಲ್ಸೋ ಎ ಪ್ಲಾಂಟ್, ನಾಟ್ ಎ ಕೆಮಿಕಲ್. ಸೊ ನೋಡಿ ಯಾವ ರೀತಿ ಇದೆ ಅಂತ ಕಲರು. ಸೊ ಇದನ್ನು ಹಚ್ಬಿಟ್ಟು ಮಿನಿಮಮ್ 10 ನಿಮಿಷ, ಮ್ಯಾಕ್ಸಿಮಮ್ 2 ಅವರ್ ಇರ್ಬೋದು ನೀವು ಧಾರಾಳವಾಗಿ. ಸೊ ಇದು ಫುಲ್ ನಿಮ್ಮ ಅಷ್ಟು ಬಿಡಿ ಕೂದಲನ್ನ ಕಪ್ ಮಾಡ್ತಾ ಹೋಗುತ್ತಲ್ಲ, ಕಪ್ ಮಾಡಿಬಿಡುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ ಬಾಳೆದಿಂದ ನೀವು ಈಗಲೇ ನೋಡ್ಬಿಟ್ಟಿದ್ದೀರಾ 5 ಸೆಕೆಂಡ್ ಒಳಗೆ ಕಪ್ಪಗಾಗೋಯ್ತು. ಇನ್ನು ಕೂದಲನ್ನು ಬಿಡುತ್ತಾ ಇದು. ಸೊ ಈ ಅದ್ಭುತವಾದ ರೆಮಿಡಿ ಇದು ಕೆಮಿಕಲ್ ಫ್ರೀ. ಬಾಳೆದಿಂಡಲ್ಲಿ ಏನ್ರಿ ಕೆಮಿಕಲ್ ಇಂಜೆಕ್ಷನ್ ಹಾಕಿರ್ತಾರೆ, ಕೆಮಿಕಲ್ದು ಖಂಡಿತ ಇಲ್ಲ. ಸೊ ಯಾವ ಬಾಳೆದಿಂಡು ಅನ್ನೋದು ಸೀಕ್ರೆಟ್ ವಿಡಿಯೋ ಎಂಡಲ್ಲಿ ಹೇಳ್ತೀನಿ ನೋಡಿ. ಕೈಗೆ ಸಿಕ್ಕಿದ ಬಾಳೆದಿಂಡು ತೊಗೊಂಬಂದರೆ ಮಿಡಿ ಕೂದಲು ಬೆಳ್ಳಕ್ಕೆ ಇರುತ್ತೆ. ಸೊ ಯಾವುದದು ಅನ್ನೋದು ಹೇಳ್ತೀನಿ. ಸ್ಟಾರ್ಟಿಂಗ್ ಯೂಸ್ ಮಾಡಿದ ಪ್ರಾಡಕ್ಟ್ ಇದು. ಹೆಂಗಾಯ್ತು ಇದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನೋಡೋಕ್ಕೆ ಸ್ಟಾರ್ಟಿಂಗ್ ನೋಡಿ ಇದಾಗಲೇ ಕಪ್ಪಗಾಗಿ ಬರ್ತಾ ಇದೆ, ಕಾಣಿಸ್ತಾ. ಸೊ ದಿಸ್ ಇಸ್ ಆಯುರ್ವೇದಿಕ್ ಮ್ಯಾಜಿಕ್ ಅಂತಲೇ ಹೇಳ್ತೀನಿ. ಇಟ್ ಈಸ್ ಪ್ರೂವನ್ ಇನ್ ಆಯುರ್ವೇದ ಆಯಿತಾ. ನಮಗೆ ಇಲ್ಲಿ ಎನ್ಸೈಮ್ ಇದೆ, ಬನಾನಾ ಸ್ಟೆಮ್, ಬಾಳೆಹಣ್ಣಿನ ದಿಂಡಲಿ ಆಯಿತಾ. ಸೊ ಇದು ಏನೇನು ಶಕ್ತಿ ಇದೆ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಡೆಫಿನೆಟಾಗಿ. ಓಕೆ ನೋಡಿ ಹೆಂಗಿದೆ ಕಲರು, ಪಿಚ್ ಬ್ಲ್ಯಾಕ್, ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು. ನೋಡೋದಲ್ಲ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ? ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆಯಾ? ಲೆಟ್ ಮೀ ನೋ. ಹೇಳಲೇ ಇಲ್ವಲ್ಲ ಬಾಳೆದಿಂಡು ಅಂತೀರ. ಎಸ್ ಇದು ನಾಟಿ ಬಾಳೆದಿಂಡು. ಕೇಳಿ, ನೀವು ಬಾಳೆದಿಂಡು ತರಕ್ಕೆ ಹೋಗ್ತಿರಲ್ಲ ಅಂಗಡೀಲಿ, ನಾಟಿ ಬಾಳೆದಿಂಡು ಇದೆಯಾ ಅಂತ ಕೇಳಿ. ನಾರ್ಮಲ್ ತೊಗೊಂಬರ್ಬೇಡಿ, ಅದು ವರ್ಕ್ ಆಗಲ್ಲ. ಸೊ ನಾಟಿ ತೊಗೊಂಬನ್ನಿ, ಹಚ್ಕೊಳ್ಳಿ, ಜಾದು ನೋಡಿ. ಕೆಮಿಕಲ್ ಫ್ರೀ, 2 ವಸ್ತುಗಳು. ಇನ್ನೊಂದೇನು ಅಂದರೆ, ಸುಮಾರು ಜನ ನನ್ನೊಂದು ವೀಡಿಯೋ ಅದು ವೈರಲ್ ಆಗಿದೆಯಲ್ಲ ಫ್ರೆಂಡ್ಸ್, ಕಾರಣ ಯಾರು? ನೀವೇ ಹೇಳಲ್ವ, ನೀವೇ ನನ್ನ ಕಣ್ಣಿಗೆ ಕಾಣದಿರೋ ದೇವ್ರುಗಳು ನೀವೆಲ್ಲ. ಕಣ್ಣಿಗೆ ಕಾಣೋ ಭಗವಂತ ಅಲ್ಲಿದ್ದಾರೆ ಆಯಿತಾ. ನೀವುಗಳೇ ವೈರಲ್ ಮಾಡಿರೋದು. ಆ ವಿಡಿಯೋಗೆ ಸುಮಾರು ಜನ ನಮ್ಮ ಅಕ್ಕ ತಂಗಿರು ಕಮೆಂಟ್ಸ್ ಹಾಕಿದ್ದಾರೆ. ಇಂಡಿಗೋ ಕೆಮಿಕಲ್ಲ ಅಂತ ಕೇಳಿದ್ದಾರೆ. ಖಂಡಿತ ಅಲ್ಲಪ್ಪ. ಮೆಹಂದಿ ಹೆಂಗೆ ಎಲೆಯಲ್ಲಿ ಬರುತ್ತೋ ನಿಮಗೆ, ಅಂದರೆ ಮರದ ಎಲೆಯಲ್ಲಿ ಇಂಡಿಗೋನು ಮರದ ಎಲೆ. ಖಂಡಿತ ಕೆಮಿಕಲ್ ಇಲ್ಲ. ಯೋಚನೆ ಮಾಡಿಬಿಡಿ, ನನ್ನ ಚಾನಲಲ್ಲಿ ಕೆಮಿಕಲೇ ಇಲ್ಲ ಓಕೆನಾ. ಸೊ ಈ ಜಾದು ಮಾಡೋದು ಇವತ್ತೇ ಟ್ರೈ ಮಾಡಿ. ವೀಕೆಂಡ್ ಸ್ಪೆಷಲ್ ಇದು ಆಯಿತಾ. ವೀಕೆಂಡಲ್ಲಿ ಡೆಫಿನೆಟಾಗಿ ತಂದಿಟ್ಕೊಂಡು ನಾಟಿ ಸ್ಟೆಮ್, ನಾಟಿ ಬಾಳೆದಿಂಡು ನಾರ್ಮಲ್ ತೊಗೊಂಬಂದ್ಬಿಡ್ಬೇಡಿ ಆಯಿತಾ. ಹೆಂಗೆ ಕಂಡುಹಿಡಿಯೋದು ನಾಟಿದು ಅಂತ? ಹೌದಾ, ನಿಮ್ಗೆ ಡೌಟ್ ಇದೆಯಾ?
ಎಸ್, ಹಾಗಾದರೆ ಶಾರ್ಟ್ಸ್ ನೋಡಿ, ಇವತ್ತು ಅಥವಾ ನಾಳೆ ಶಾರ್ಟ್ಸಲ್ಲಿ ಡೆಫಿನೆಟಾಗಿ ವೀಡಿಯೋ ಬರುತ್ತೆ, ನಾಟಿ ಬಾಳೆದಿಂಡನ್ನ ಹೆಂಗೆ ಕಂಡುಹಿಡಿಯೋದು ಅಂತ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ ಇನ್ನೇನೋ ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸೊಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ ವಿಸಿಟ್ ಮಾಡಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜೋಬ್ಗೆ ಒಂದು ರೂಪಾಯಿ ಕತ್ರಿ ಬೀಳಲ್ಲ. ಹೈಪ್ ಮಾಡೋದ್ರಿಂದ ನಿಮ್ಮ ಜೋಬ್ಗೂ ₹1 ಕತ್ರಿ ಬೀಳಲ್ಲ, ನಮಗೂ ₹1 ಬರೋಲ್ಲ. ಯೂಟ್ಯೂಬ್ ಅಷ್ಟು ಈಸಿಯಾಗಿ ಯಾರಿಗೂ ₹1 ಎತ್ಕೊಡಲ್ಲ ರೀ, ಕಷ್ಟಪಡಬೇಕು. ಆಯಿತಾ? ಕಷ್ಟಪಟ್ರೇ ಓಕೆ. ಕಷ್ಟಪಡೋದು ಅಂದರೆ ನಾರ್ಮಲಾಗಿ ಕಷ್ಟಪಡಬೇಕು, ಜಿನೈನ್ ವೇ. ನೋಡಿ, ಈ ಧಾರಾಳವಾಗಿ ನೀವು ಮಾಡ್ಕೊಳ್ಬೋದು ಮನೇಲಿ ಅಂತ ಹೇಳ್ತಾ ಇರ್ತೀನಿ. ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.